ಯಾರು ಇಲ್ಲ ಅಂತ ಹೇಳಿ ಇವತ್ತಿನ ದಿನ ಇಚ್ಛೆ ಪಡ್ತೀನಿ. ಬಂಧುಗಳೇ, ನಮ್ಮ ಮಾಜಿ ಮಂತ್ರಿಗಳಾದಂತಹ ಸಿ.ಟಿ. ರವಿ ಒಂದು ಹೇಳಿಕೆ ಕೊಡ್ತಾರೋ, ಈ ನೀಟ್ ಹೋರಾಟದಲ್ಲಿ ಮುಲ್ಲಾಗಳಿಗೆ ಏನು ಕೆಲಸ ಐತೆ ಅಂತ ಮಾತನ್ನ ಹೇಳ್ತಾರೆ. ನಿನ್ನೆ ನೀವು ಮಾಜಿ ಸಚಿವರು ತಿಳಿದವರದಿರಿ, ಇದ ಮಾತನ್ನ ಬಂದು ನೀವು ಸೌದತ್ತಿಯಲ್ಲಿ ಹೇಳಿದ್ರೆ ಜನ ತಗೊಂಡು ಕಲ್ಲು ಹೋಗಿತಾರೆ. ನಿಮಗೆ ಇದು ನೆನಪಿರಲಿ ಬಂಧುಗಳೇ. ಈ ದೇಶಿಕ ಅಣ್ವಸ್ತ್ರವನ್ನ ಈ ಮುಲ್ಲಾಗಳ ಕಂಡಿಡಿದದ್ದು ಅನ್ನೋದು ಮರಿಬಾರ್ದು. ಸಿ.ಟಿ. ರವಿ ಅವರೇ, ಆ ಅಣ್ವಸ್ತ್ರ ಬಾಂಬನ್ನು ತಗೊಂಡು ಹೋಗಿ ಒಗೆಯುವಂತ ಕ್ಷಿಪಣಿಯನ್ನು ಕಂಡಿಡಿದವ್ರು ನಾವು ಅನ್ನೋದನ್ನ ಸಿ.ಟಿ. ರವಿ ಅವರು ಮರಿಬಾರ್ದು. ಈಗ ಇನ್ನೊಂದು ಕಾನೂನನ್ನ ಈ ಮಳೆಗಾಲ ಅಧಿವೇಶನದಾಗ ಕೇಂದ್ರ ಸರ್ಕಾರ ತರಲಿಕ್ಕೆ ಇಚ್ಛೆ ಪಡಾಕತ್ತೈತಿ. ಒಂದು ಷಡ್ಯಂತ್ರ ಐತದ. ಇದ್ರ ಉದ್ದೇಶ ಏನಂತಂದ್ರ ನಮ್ಮ ಒಕ್ಕೂಟ ವ್ಯವಸ್ಥೆಯೊಳಗೆ ಏನು ನಮ್ಮ ರಾಜ್ಯಗಳದಾವು, ಆ ರಾಜ್ಯಗಳನ್ನ ಚುನಾವಣಾ ನೀತಿಯನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವಂತ ಒಂದು ಷಡ್ಯಂತ್ರ ಅಡಗೈತಿದ್ರು. ಆ ನಂತರ ನಾ ಇನ್ನೊಂದು ತಿಳುವಳಿಕೆ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ಅಂದ್ರೆ ಈ ಮನುಸ್ಮೃತಿ ಅಂತ ಏನು ಕಾನೂನು ಮೊದಲಿತ್ತಲ್ಲ, ಅದು ಈಗ EVM ರೂಪದಾಗ ಐತಿ ಈ ದೇಶದೊಳಗೆ. EVM ಅಂತಕ್ಕಂಥ ಮಿಷನ್, ವೋಟಿಂಗ್ ಮಿಷನ್ ಹೋಗಂಗಿಲ್ಲ ಅಲ್ಲಿವರೆಗೂ ಈ ಅಂಧಭಕ್ತರನ್ನ, ಈ ಗೋಮಾದಿ ಸರ್ಕಾರಗಳನ್ನ, ಈ ಸನಾತನಿಗಳನ್ನ ಸದಿ ಬಡಿಲಿಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ನಾ ಇವತ್ತು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಒಂದು ಬೃಹತ್ವಾದ ಜನಾಂದೋಲನವನ್ನ ಈ EVM ವಿರುದ್ಧ ನಿರ್ಧಾರ ಮಾಡಿದಾಗ ಮಾತ್ರ ಈ ಪ್ರಜಾಪ್ರಭುತ್ವ, ಈ ಸಂವಿಧಾನ ಒಳಗೆ ಸಾಧ್ಯ ಐತಿ. ಆದ್ದರಿಂದ ನಾವು ಈ ಮುಧೋಳ ನಗರದಲ್ಲಿ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಂತ ಉದ್ದೇಶ, ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಈ ಶಿಕ್ಷಣ ಸಚಿವರನ್ನ ಕೂಡಲೇ ರಾಜೀನಾಮೆ ತಗೋಬೇಕು. ಹಾಗೂ ಕನಿಷ್ಠ 23-24 ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡ್ಕೊಂಡರು, ಅದ್ರ ಬಗ್ಗೆ ಕಣ್ಣೀರು ಒರೆಸುವಂತ ಕೆಲಸ ಮಾಡದನ ಯಾವುದರ ಒಂದು ಹೋರಾಟ ಹಾಕಿರ್ತೈತಿ ಈ ದೇಶದ ಒಳ್ಳೆಯ ಉದ್ದೇಶಕ್ಕೋಸ್ಕರ ಅಲ್ಲಿ ತಗೊಂಡು ಬರುದು, ಮುಸ್ಲಿಂ ಗುಂಬವನ್ನ ಹರಿಬಿಡುದು, ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ಕೊಡುದು, ಮೀಡಿಯಾ, ಸನಾತನಿಗಳ ಮೀಡಿಯಾ ಕೈಗೊಂಡಾಗೈತಿ. ಆ ಮೀಡಿಯಾಗಳ ಮುಖಾಂತರ ಈ ಹೋರಾಟವನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಈ ದೇಶದಲ್ಲಿ ಮೊದಲಿಂದ ಮಾಡ್ಕೊತ ಬಂದಾರು. ಏನು ಈ ಸದ್ಯ 2014ರಿಂದ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕತ್ತೇನೋ ಅನ್ನೋರ್ಗತಿ ಇವರು ಅಧಿಕಾರದಲ್ಲಿದ್ದಾರೆ. ಒಂದ್ ವೇಳೆ ಈ ದೇಶದ SC ST OBC 75% ವಿದ್ಯಾರ್ಥಿಗಳ ಅನ್ಯಾಯ ಆಗೈತಿ. ಸಿ.ಟಿ. ರವಿ ಅವರ, ನೀವು SC ಒಳಕೊಂಡಿರ್ತಿರೋ, ST ಒಳಕೊಂಡಿರ್ತಿರೋ, ಏನು OBC ಒಳಕೊಂಡಿರ್ತಿರೋ ಮೊದಲು ತಿಳಿ ಕಳಿಸ್ರಿ. ಆ SC ST OBC ವಿದ್ಯಾರ್ಥಿಗಳ ಭವಿಷ್ಯ ನಿಮಗೆ ಕಣ್ಣಿ ಕಾಣಂಗಿಲ್ಲ. ಹೋರಾಟ ಆಗತೈತಿ, ಈ ದೇಶದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೈತಿ. ಅದರ ಪರವಾಗಿ ದೇವೇಂದ್ರ ಪ್ರಧಾನಮಂತ್ರಿನ ರಾಜೀನಾಮೆ ತಗೋರಿ. ಒಂದು ಉದ್ದೇಶ ಏನಂದ್ರ ಟೋಟಲಿ ಈ ನೀಟ್ ಸಿಸ್ಟಮ್ ಅನ್ನ ಕಿತ್ತುಗಿಬೇಕು ಈ ದೇಶನಾಗ ಅಂತೇಳಿ ಒತ್ತಾಯ ಮಾಡ್ತೀನಿ ಈ ಹೋರಾಟದಿಂದ. ಆದ್ರಿಂದ ಬಂಧುಗಳೇ, ಯಾವುದೇ ರೀತಿ ಸನಾತನಿ ಕೇಂದ್ರ ಸರ್ಕಾರಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಬರ್ತಕ್ಕಂತ ದಿನಮಾನ ಒಳಗ ಇವರು ಸಂವಿಧಾನಕ್ಕೆ ಚ್ಯುತಿ ತರುವಂತ ಏನು ಕೆಲಸ ಮಾಡಕತ್ತಾರೋ ಇದಕ್ಕೆ ತಕ್ಕ ಶಾಸ್ತಿಯನ್ನ ನಾವು ಎಲ್ಲರೂ ಒಗ್ಗಟ್ಟಾಗಿ 85-90% ಅದೇನು ಅವ್ರು ಹೊಡೆದಾಡ್ತಾರ. ಏನಾರು ಸಮಸ್ಯೆ ಬರ್ತಂದ್ರೆ, ಏನಾರು ಒಕ್ಕಟ್ಟಾಗತ್ತೆ ಅಂದ್ರೆ ಪಾಕಿಸ್ತಾನ ಹಾಕ್ತಾರು, ಕೋಮಾದಿಗಳು ಇನ್ನೊಂದೇನಂದ್ರೆ ಮುಸಲ್ಮಾನರು ತರ್ತಾರು. ಅಲ್ರಿ, ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, SC ST OBC ಓಟ್ ಬ್ಯಾಕ್ ಹೋಗ್ಬೇಡ ನಮಗ. ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೈತಿ. ನೀಟ್ ಹಗರಣ ಆದ ಬಳಿಕ ನೆಕ್ಸ್ಟ್ ಎಕ್ಸಾಮ್ ಪಾಸ್ ಮಾಡಿದ್ರು, ಎಕ್ಸಾಮ್ ನಡೆಸಿದ್ರು. ಅದರಲ್ಲಿ 65% ಒಂದೇ ಒಂದು ಸಮುದಾಯದ ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. ಇದು ಯಾರಿಗೆ ಗೊತ್ತಾ ಇಲ್ಲ. ಎಲ್ಲರಿಗೂ ಏನ್ ಮಾಡ್ಯಾರ ಅಂದ್ರ, ಏನಾರು ಬತ್ತಂದ್ರ ಅಲ್ಲಿ ಬ್ರಾಹ್ಮಣವಾದವನ್ನ ಏನ ಹಿಂದ್ ಪರ್ದೆಯಿಂದ ಇಡ್ತಾರೋ, ಮುಂದ್ಗಡೆ ಹಿಂದುತ್ವ, ಹಿಂದೂ ಅನ್ನುವಂತ ಶಬ್ದ ತಂದಿಡ್ತಾರ. ಅದರಿಂದ ಈ ಸದ್ಯ ಈ ದೇಶಿ ಸಿಚುವೇಶನ್ ನೋಡಿದ್ರೆ 100ಕ್ಕೆ 100 ದೇಶಿ ಜನ ಜಾಗೃತ ಆಗ್ಯಾರು. ಯುವ ಶಕ್ತಿ ಎದ್ದು ನಿಂತೈತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಈ ಏನಾರ ಸಂವಿಧಾನ ರಚನಾ ಸಮಿತಿ ಒಂದು ವೇಳೆ ಒಂದು ಸಂವಿಧಾನ ಕೂತು ತರುವಂತ ಕೆಲಸ ಏನು ಮಾಡಿದ್ರೆ, ಇನ್ನು ಕೈಲಿ ಮಾತಾಡುವಂತ ಕೆಲಸ ಇಲ್ಲ, ಕೈಯಲ್ಲಿ ಲಾಠಿ ತೋಡುವಂತ ಕೆಲಸ ಈ ವಿದ್ಯಾರ್ಥಿಗಳು ಮಾಡುವುದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಎಚ್ಚರಗೊಂಡು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ತಗೋಬೇಕು. ಆಗ ನೀತಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕಂತ ಹೇಳಿ ಈ ಹೋರಾಟದ ಮುಖಾಂತರ ನಾವು ಒತ್ತಾಯಪಡಿಸ್ತೀನಿ. ಬಂಧುಗಳೇ, ನಮಗೆ ಈ ಹೋರಾಟಕ್ಕೆ ಆಹ್ವಾನ ಕೊಟ್ಟಂತ ಈ ಸಂಘಟಕರಿಗೆ ಧನ್ಯವಾದಗಳು ಅರ್ಪಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ.